ಬಸವರಾಜ ಬೊಮ್ಮಾಯಿಯವ್ರ ಬಗ್ಗೆ ಜಾಸ್ತಿ ಇಂಟ್ರಡಕ್ಷನ್ ಕೊಡೋದು ಬೇಡ ಅಂತ ಅನ್ಸುತ್ತೆ. ನಿಮ್ಮ ತಂದೆಯವರು ಮುಖ್ಯಮಂತ್ರಿ ಆಗಿದ್ದಂಥವ್ರು. ಇವತ್ತು HD ಕುಮಾರಸ್ವಾಮಿ ಮತ್ತು HD ದೇವೇಗೌಡರನ್ನ ಯಾವ ಥರ ನೆನಪಿಸ್ಕೊಳ್ತಾರೋ ಅದೇ ರೀತಿಯಾಗಿ ನಿಮ್ಮನ್ನ ತಂದೆಯವ್ರನ್ನ ಇವತ್ತು ರಾಜ್ಯದ ಜನತೆ ನೆನಪಿಸ್ಕೊಳ್ತಾರೆ. ಸರ್, ನೇರವಾದಂಥ ಪ್ರಶ್ನೆಗೆ ಬಂದ್ಬಿಡ್ತೀನಿ. ನಿಮ್ಮ ಪ್ರಕಾರ ಕನಸಿನ ಕರ್ನಾಟಕ ಹೇಗಿರಬೇಕು? ಕನಸು ಭಾಳ ದೊಡ್ಡದಿರ್ತದೆ. ವಾಸ್ತವಿಕ ಅಂಶವನ್ನು ಮೀರಿ ಒಂದು ವಿಚಾರವನ್ನು ಇಟ್ಟುಕೊಳ್ಳುವುದೇ ಕನಸು. ಮತ್ತು ಕನಸನ್ನು ಸಾಧ್ಯ ಮಾಡುವಂಥದ್ದು ಅದು ಒಂದು ಸಾಹಸ. ನನಗನ್ನಿಸ್ತಾ ಇದೆ, ಇಡೀ ಭಾರತ ದೇಶದಲ್ಲಿ ಯಾವುದಾದ್ರೂ ರಾಜ್ಯದಲ್ಲಿ ಕನಸು ಕಂಡು ಅದು ನೆನಸು ಮಾಡುವಂಥ ಅವಕಾಶ ಯಾವುದಾದ್ರೂ ಇದ್ದರೆ ಅದು ಕರ್ನಾಟಕದಲ್ಲಿ ಅಂತ ಅನಿಸ್ತದೆ. ನಿಸರ್ಗ, ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರ, ನಮ್ಮ ಜನ, ನಮ್ಮ ಕಾಯಕ ನಿಷ್ಠೆ, ಇದೇ ನಮ್ಮ ಬಂಡವಾಳ. ಉದಾಹರಣೆಗೆ ನಿಸರ್ಗ ತೆಗೆದುಕೊಳ್ಳಿ. ನಮ್ಮ ರಾಜ್ಯದ ಬಹುತೇಕ ನದಿಗಳು ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿ ಪೂರ್ವಕ್ಕೆ ಹರಿತವೆ. ಇಡೀ ರಾಜ್ಯವನ್ನು ಟ್ರಾವೆಲ್ ಮಾಡಿ ಹರಿತವೆ. ಅಂದರೆ ಎಲ್ಲರಿಗೂ ನೀರು ಕೊಟ್ಟು, ನೀರಾವರಿಗೆ ನೀರು ಕೊಟ್ಟು, ಕುಡಿಯೋಕೆ ನೀರು ಕೊಟ್ಟು, ಪರಿಸರಕ್ಕೆ ಕೊಟ್ಟು ಹರಿತವೆ. ಇದು ಅದ್ಭುತವಾಗಿರುವಂಥದ್ದು. ಅದು ಕೃಷ್ಣ ಇರ್ಬೋದು, ಕಾವೇರಿ ಇರ್ಬೋದು, ತುಂಗಾ ಇರ್ಬೋದು, ಭದ್ರಾ ಇರ್ಬೋದು, ಮಲಪ್ರಭಾ, ಘಟ್ಟಪ್ರಭಾ, ಎಲ್ಲವೂ ಕೂಡ ಜನರ ಬದುಕಿಗೆ ಸ್ಪಂದನೆ ಮಾಡುವಂಥ ನದಿಗಳು ಪಶ್ಚಿಮ ಘಟ್ಟದಿಂದ ಪೂರ್ವ ಹರಿತವೆ. ಇದು ಬೇರೆ ಯಾವ ರಾಜ್ಯದಲ್ಲೂ ಇಲ್ಲ. ಎರಡನೇದಾಗಿ, ಪೂರ್ಣ ಉದ್ದಕ್ಕೂ ಕೂಡ ಪಶ್ಚಿಮ ಘಟ್ಟ ಇದೆ, ವೆಸ್ಟರ್ನ್ ಘಾಟ್. ಪಶ್ಚಿಮ ಘಟ್ಟ ಇರೋದ್ರಿಂದಲೇ ನಮಗೆ ಕಾಲಕ್ಕೆ ಮಳೆ ಆಗ್ತಾಯಿದೆ. ಪಶ್ಚಿಮ ಘಟ್ಟ ಇಲ್ದಿದ್ರೆ ನಮಗಲ್ಲ, ಇಡೀ ದಕ್ಷಿಣ ಭಾರತಕ್ಕೆ ಮಳೆ ಆಗ್ತಿರಲಿಲ್ಲ. ಇದು ನಿಸರ್ಗದತ್ತವಾಗಿರುವಂಥದ್ದು, ಹೈಯೆಸ್ಟ್ ಬಯೋಡೈವರ್ಸಿಟಿ ಇರುವಂಥದ್ದು. ಮತ್ತು ಪಶ್ಚಿಮ ಘಟ್ಟದಿಂದಲೇ ಇವತ್ತು ನಮಗೆ ಮಳೆ ಆಗ್ತದೆ. ಇನ್ನು ಕರಾವಳಿ ಪ್ರದೇಶ, ಬಯಲು ಸೀಮೆ, ಉತ್ಕೃಷ್ಟವಾಗಿರುವ ಮಣ್ಣು, 300 ದಿವಸ ನಮಗೆ ಸೂರ್ಯನ ಬೆಳಕು, ಸನ್ಶೈನ್ ಇದೆ. ಇದು ನಿಸರ್ಗ ನಮ್ಗೆ ಕೊಟ್ಟಿದೆ. ನಮ್ಮ ಹಿರಿಯರು ಒಕ್ಕಲ್ತನದಲ್ಲಿ ಭಾಳ ಪರಿಣಿತರು. ಯಾವುದೇ ಗ್ರೀನ್ ರೆವಲ್ಯೂಷನ್ ಇಲ್ದಾಗಲೂ ಕೂಡ ನಮ್ಮ ಹೊಟ್ಟೆಗೆ ನೆತ್ತಿಗೆ ಬೆಳೆಯುವಂಥ ಪರಿಶ್ರಮವನ್ನು ಅವ್ರು ಹಾಕ್ತರು. ನಾವು ಮಣ್ಣಿನ ಸಾರವನ್ನು ಉಳಿಸುವಂಥ ಪ್ರಯತ್ನದಲ್ಲಿ ನೈಸರ್ಗಿಕ ಕೃಷಿಯನ್ನು ಮಾಡ್ಕೊಂಡು ಬಂದವರು ನಾವು. ಅದರ ಜೊತೆಗೆ ತಾಂತ್ರಿಕವಾಗಿ ನೋಡಿ, ಮೊದಲು ಅಕ್ಷರದಿಂದ ಜ್ಞಾನ, ಜ್ಞಾನದಿಂದ ವಿಜ್ಞಾನ, ವಿಜ್ಞಾನದಿಂದ ತಂತ್ರಜ್ಞಾನ, ತಂತ್ರಜ್ಞಾನದಿಂದ ತಂತ್ರಾಂಶ ಜ್ಞಾನ. ಈ ಎಲ್ಲ ಪ್ರಕಾರಗಳಲ್ಲಿ ಕರ್ನಾಟಕದಲ್ಲಿ ಮಾನವೀಯ ಸಂಪನ್ಮೂಲ ಇದೆ, ಹ್ಯೂಮನ್ ರಿಸೋರ್ಸ್ ಇದೆ. ಇದಕ್ಕೆ ಹಿಂದಿನ ಆಡಳಿತಗಾರರು ಕೂಡ ಭಾಳಷ್ಟು, ಮೈಸೂರು ಮಹಾರಾಜರ ಕಾಲದಿಂದ ಇವನ್ ಮುಂಬೈ ಕರ್ನಾಟಕದಲ್ಲಿ ಎಜುಕೇಷನ್ಗೆ ದಾನ ಕೊಟ್ಟು ಎಜುಕೇಷನ್ ಇನ್ಸ್ಟಿಟ್ಯೂಷನ್ ಮಾಡಿದಂಥ ಹಿರಿಯರಿದ್ದಾರೆ. ಅವರು ಎಲ್ಲರ ಪರಿಶ್ರಮದಿಂದ ನಾವಿವತ್ತು ವಿಜ್ಞಾನದಿಂದ ತಂತ್ರಾಂಶ ಜ್ಞಾನವರೆಗೂ ನಾವು ಕರ್ನಾಟಕದಲ್ಲಿದೆ. ನಿಸರ್ಗ ನಮ್ಮ ಜೊತೆಗಿದೆ, ಮಾನವ ಸಂಪನ್ಮೂಲ ನಮ್ಮ ಜೊತೆಗಿದೆ. ಮತ್ತು ಏನು ತಡೀತಾ ಇದೆ? ವಾಟ್ ಈಸ್ ಸ್ಟಾಪಿಂಗ್ ಅಸ್? ವಾಟ್ ಈಸ್ ಸ್ಟಾಪಿಂಗ್ ಅಸ್ ಈಸ್ ನಮ್ಮ ಮನಸ್ಸು, ನಮ್ಮ ಇಂಟೆಂಟು. ಮತ್ತು ಇಂಟೆಂಟ್ ಇಲ್ಲ ಒಂದು ಕಡೆ, ಇನ್ನೊಂದು ಇದನ್ನು ಸರಿಯಾಗಿ ಸಂಪನ್ಮೂಲವನ್ನು ಕ್ರೋಢೀಕರಿಸೋ ಬದಲು ಇದನ್ನು ಹೆಂಗೆ, ಈ ಸಂಪತ್ತನ್ನು ಹೆಂಗೆ ನಾವು ಹಾಳು ಮಾಡಬೇಕನ್ನುವಂಥ ಒಂದು ವಿಕೃತವಾಗಿರುವಂಥ ಬುದ್ಧಿ ಇತ್ತೀಚಿನ ದಿನಗಳಲ್ಲಿ ಬಂದು ವೈಕೇರಿಯಸ್ ಪ್ಲೆಜರ್, ನನ್ನ ಹತ್ರ ಇಲ್ಲ, ನಿನ್ನ ಹತ್ರ ಇರಬಾರ್ದು ಅಂತ. ಹೀಗಾಗಿ ಇವತ್ತು ಕರ್ನಾಟಕ ಯಾವ ಮಟ್ಟಕ್ಕೆ ಇರಬೇಕಾಗಿತ್ತೋ ಆ ಮಟ್ಟಕ್ಕಿಲ್ಲ. ಆದರೆ ಮುಂದೂ ಕೂಡ, ಈಗಲೂ ಕೂಡ ಸರಿಪಡಿಸ್ಕೊಂಡ್ರೆ ಖಂಡಿತವಾಗೂ ಇಡೀ ದೇಶಕ್ಕೆ ಮಾದರಿ ಆಗುವಂಥ ಒಂದು ರಾಜ್ಯ ಆಗಲು ಸಾಧ್ಯ ಇದೆ. ಬಸವರಾಜ ಬೊಮ್ಮಾಯಿಯವರು ಈಗ ರಾಷ್ಟ್ರ ರಾಜಕಾರಣದತ್ತ ಮುಖ ಮಾಡಿದ್ದಾರೆ.
ಈ ನಿಮ್ಮ ಈ ಕನಸಿನ ಕರ್ನಾಟಕದ ವಿಚಾರವಾಗಿ ವಾಪಸ್ ರಾಜ್ಯ ರಾಜಕಾರಣದತ್ತ ಮುಖ ಮಾಡುವಂಥ ಸಂದರ್ಭ ಬಂದು ಒದಗುತ್ತಾ? ಆ ಅವಶ್ಯಕತೆ ಇದೆಯಾ? ಅಲ್ಲ, ಅದರದ್ದೇನು ಅವಶ್ಯಕತೆ ಇಲ್ಲ. ಮೈ ರೂಟ್ಸ್ ಆರ್ ಹಿಯರ್. ನನ್ನ ಬೇರುಗಳಲ್ಲಿದ್ದಾವೆ. ನೀವು ಹಣ್ಣಿಗೆ ನೀರು ಹಾಕಬೇಕಾಗಿಲ್ಲ, ಬೇರಿಗೆ ನೀರು ಹಾಕಬೇಕು. ಸೊ ನಮ್ಮೆಲ್ಲ ಪರಿಶ್ರಮ ಇಲ್ಲಿ ಇದ್ದೇ ಇರ್ತದೆ. ಇದ್ರ ಮುಖಾಂತರ ನಾವು ಅಲ್ಲಿ ಬೆಳೆಯೋದು. ಅಲ್ಲಿಂದ ಮೇಲಿಂದ ಬರೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನ್ನ ಬೇರನ್ನು ನಾನು ಎಂದೂ ಕೂಡ ಬಿಟ್ಟುಕೊಡೋದಿಲ್ಲ. ಈ ಬೇರಿನ ಶಕ್ತಿಯ ಮುಖಾಂತರ ಅಲ್ಲಿನೂ ಕೂಡ ಏನೆಲ್ಲ ಸೇವೆ ಮಾಡೋಕ್ಕೆ ಸಾಧ್ಯತೆ ಮಾಡ್ತೀವಿ. ಅಲ್ಲ, ನಿಮ್ಮ ಸೇವೆ ಮತ್ತೆ ರಾಜ್ಯ ಬಯಸ್ತಾ ಇದೆಯಾ ಮುಂದಿನ ದಿನದಲ್ಲಿ? ಅಲ್ಲ, ಸೇವೆ ಹೇಳಿದ್ನಲ್ಲ, ಸೇವೆ ಅದು ರಾಷ್ಟ್ರ ಸೇವೆನೂ ಒಂದೇ, ರಾಜ್ಯ ಸೇವೆ ಒಂದೇ. ರಾಜ್ಯದ ಸೇವೆ ಮಾಡಿ ರಾಷ್ಟ್ರ ಸೇವೆ ಮಾಡ್ಬೋದು, ರಾಷ್ಟ್ರದ ಸೇವೆ ಮಾಡಿ ರಾಜ್ಯದ್ದು ಮಾಡ್ಬೋದು. ನಾನು ಅಲ್ಲೇ ಇರಬೇಕು ಇಲ್ಲೇ ಇರಬೇಕಂತಲ್ಲ, ಎರಡೂ ಕಡೆನೂ ಇರ್ಬೋದು. ಮುಖ್ಯಮಂತ್ರಿಗಳಿಗೆ ಎಷ್ಟು ಸವಾಲುಗಳಿರುತ್ತೆ? ಯಾಕಂದ್ರೆ ನೀವು ಒಬ್ಬರು ಮುಖ್ಯಮಂತ್ರಿ ಆಗಿದ್ದಂಥವ್ರು, ನಿಮ್ಮ ತಂದೆ ಕೂಡ ಮುಖ್ಯಮಂತ್ರಿ ಆಗಿದ್ದಂಥವ್ರು. ಒಬ್ಬ CMಗೆ ಸವಾಲುಗಳು ಎಷ್ಟಿರುತ್ತೆ? CM ಚೇರ್ ಅಂದರೆ ಮುಳ್ಳಿನ ಕುರ್ಚಿ. ಹೊರಗಡೆ ನೋಡೋಕೆ ಭಾಳ ಚೆನ್ನಾಗಿರ್ತದೆ. ಯಾಕಂದರೆ ಒಬ್ಬ ಮನುಷ್ಯನಿಗೆ ಎಲ್ಲಕ್ಕಿಂತ ದೊಡ್ಡ ಪ್ರೆಷರ್ ಏನಪ್ಪ ಅಂತಂದರೆ ಡಿಸಿಷನ್ ಮೇಕಿಂಗ್ ಬ್ರಿಂಗ್ಸ್ ಇನ್ ಲಾಟ್ ಆಫ್ ಪ್ರೆಷರ್ ಟು ಎನಿ ಪರ್ಸನ್. ದ್ಯಾಟ್ ಟು ಯಾವಾಗಂತಂದರೆ ನೀವು ನ್ಯಾಯಸಮ್ಮತವಾಗಿ ಡಿಸಿಷನ್ ಮಾಡಿದಾಗ ಬಹು ಜನರಿಗೆ ಅದಕ್ಕೆ ಗೊತ್ತಾಗಲ್ಲ ಅಥವಾ ಹಿಡಿಸೋದಿಲ್ಲಲ್ಲ, ಅದನ್ನು ತಿಳಿಸಿ ಹೇಳುವಂಥದ್ದು ಭಾಳ ಕಷ್ಟ. ಇವೆಲ್ಲ ದಿನನಿತ್ಯ ಇರ್ತದೆ. ಬಟ್ ನಾವು ದಿನನಿತ್ಯನೇ ನೀವು ಎವ್ರಿಡೇ ಪ್ರೆಷರ್ ಇದ್ದರೆ ಇಟ್ ಬಿಕಮ್ಸ್ ದ ವೇ ಆಫ್ ಲೈಫ್. ನಾವು ಅದರಲ್ಲಿ ಎಕ್ಸ್ಪರ್ಟೀಸ್ ಹೊಂದ್ತೇವೆ. ಮತ್ತು ಧೈರ್ಯವಾಗಿ ನೋಡ್ರಿ, ಎಷ್ಟು ಜನ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇದೆ, ಎಷ್ಟು ದಿವಸ ಮುಖ್ಯಮಂತ್ರಿ ಆಗೋಕ್ಕೆ ಸಾಧ್ಯ ಇದೆ. ಆತ್ಮಸಾಕ್ಷಿಯಾಗಿ ನಡ್ಕೋಬೇಕು. ನಾವು ಮುಖ್ಯಮಂತ್ರಿ ಕುರ್ಚಿಯಿಂದ ತೆಳಗೆ ಇಳಿದ ಮೇಲೂ ಕೂಡ ಹಿಂತಿರುಗಿ ನೋಡಿದಾಗ ನಮ್ಮ ಆತ್ಮಸಾಕ್ಷಿಯಲ್ಲಿ ನಾವು ಕೆಳಗಡೆ ಹೋಗಬಾರ್ದು, ಕಣ್ಣಲ್ಲಿ ಕೆಳಗಡೆ ಹೋಗಬಾರ್ದು. ಆ ರೀತಿ ಆತ್ಮಸಾಕ್ಷಿಯಾಗಿ ನಡ್ಕೊಂಡಾಗ ಎಲ್ಲವೂ ಒಳ್ಳೆಯದಾಗ್ತದೆ. ನೀವು ಮುಖ್ಯಮಂತ್ರಿ ಆಗಿದ್ದಾಗ ನಿಮಗೆ ಎದುರಾದಂಥ ಸವಾಲುಗಳು ಎಷ್ಟು? ತುಂಬ ಇದ್ದಾವೆ. ಈಗ ಒಂದು ದಕ್ಷಿಣ ಕನ್ನಡ ಭಾಗದಲ್ಲಿ ಕೊಲೆಗಳು ಆಗ್ತಾ ಇತ್ತು, ಬೇರೆ ಬೇರೆ ಆರೋಪಗಳು ಕೇಳಿ ಬರ್ತಾ ಇತ್ತು, ಪೇ CM ಆಯಿತು, 40% ಸರ್ಕಾರದ ಆರೋಪಗಳು ಕೇಳಿ ಬಂತು. ಇದೆಲ್ಲವೂ ಕೂಡ ರಾಜ್ಯಕ್ಕೆ ಗೊತ್ತಿದೆ. ಯಾರಿಗೂ ಗೊತ್ತಿಲ್ಲದಂಥ ಸವಾಲು ನಿಮ್ಗೆ ಯಾವತ್ತು ಎದುರಾಗಿತ್ತು? ಎಲ್ಲಕ್ಕಿಂತ ದೊಡ್ಡ ಸವಾಲು ಕೋವಿಡ್ನಲ್ಲಿ ನಾನು ಮುಖ್ಯಮಂತ್ರಿ ಆಗಿದ್ದು. ಕೋವಿಡ್ ಸಂದರ್ಭದಲ್ಲಿ ಆ ಕೋವಿಡ್ನಿಂದ ರಾಜ್ಯದ ಆರ್ಥಿಕ ದುಸ್ಥಿತಿನ ಹೊರಗೆ ತರಬೇಕು, ಮತ್ತು ಅದು ಅಭಿವೃದ್ಧಿ ಪಥದಲ್ಲಿ ಹೋಗಬೇಕು. ಮತ್ತು ನಮ್ಮ ಗ್ರೋತ್ ರೇಟ್ ಏನಿದೆ, ನಮ್ಮ ಕರ್ನಾಟಕದ ಒಂದು ಗ್ರೋತ್ ರೇಟ್ ಏನಿದೆ, ಅದು ಮಾಡಿ ಎಲ್ಲ ಯುವಕರಿಗೆ ಒಳ್ಳೆಯ ಶಿಕ್ಷಣ ಮತ್ತು ಕೆಲಸದ ಅವಕಾಶಗಳನ್ನು ಮಾಡಿಕೊಡ್ಬೇಕನ್ನುವಂಥದ್ದು ಭಾಳ ದೊಡ್ಡ ಸವಾಲಿತ್ತು. ಯಾಕಂದರೆ ಕೋವಿಡ್ನಲ್ಲಿ ಭಾಳಷ್ಟು ಹಿಂಜರಿತ ಆಗಿತ್ತು ಆರ್ಥಿಕವಾಗಿ. ನೀವು ಆರ್ಥಿಕವಾಗಿ ಸಾಮರ್ಥ್ಯ ಇದ್ದರೆ ತಾನೇ ಎಲ್ಲವನ್ನೂ ಕೂಡ ಮಾಡೋಕ್ಕೆ ಸಾಧ್ಯ ಇದೆ. ಹೀಗಾಗಿ ಭಾಳಷ್ಟು ಪ್ರಯತ್ನಗಳನ್ನು ಮಾಡಿದ್ವಿ. ಅದಕ್ಕೆ ಪ್ರತಿಫಲವೂ ಕೂಡ ಸಿಕ್ತು. ಕೇವಲ ಒಂದು ವರ್ಷ ಎಲ್ಲ ಆರ್ಥಿಕ ತಜ್ಞರು ಹೇಳಿದರು, ಕೋವಿಡ್ನಿಂದ ಆರ್ಥಿಕ ಪರಿಸ್ಥಿತಿ, ಕೋವಿಡ್ ಪೂರ್ವದಲ್ಲಿರೋ ಆರ್ಥಿಕ ಪರಿಸ್ಥಿತಿಗೆ ಹೋಗಬೇಕಾದ್ರೆ 5 ವರ್ಷ ಬೇಕು ಅಂತಿದ್ರು. ಅದು ನಾವು ಕೇವಲ 2 ವರ್ಷದಲ್ಲ ಸಾಧನೆಯನ್ನು ಮಾಡಿದ್ವಿ. ಐ ಕುಡ್ ಗಿವ್ ಅ ಸರ್ಪ್ಲಸ್ ಬಜೆಟನ್ನು ನಾನು ಕೊಟ್ವಿ. ಯಾಕೆ ಕೊಟ್ವಿ ಅಂತಂದರೆ ನಮ್ಮ ಜನ ನಮಗೆ ಸ್ಪಂದನೆಯನ್ನು ಮಾಡಿದರು. ಕೋವಿಡ್ನಿಂದ ಹೊರಗಡೆ ಬಂದಾಗ ಧೈರ್ಯವಾಗಿ ಹೊರಗಡೆ ಬಂದು ತಮ್ಮ ಬಿಸ್ನೆಸ್ ಮಾಡಿದರು, ಕೆಲಸ ಮಾಡಿದರು. ಮತ್ತು ಕರ್ನಾಟಕದ ಆರ್ಥಿಕತೆ ಬಹುಭಾಗ ಬೆಂಗಳೂರು ಮೇಲೆ ನಿರ್ಮಿತವಾಗಿದೆ. 60% ರೆವೆನ್ಯೂ ಕಮ್ಸ್ ಫ್ರಮ್ ಬೆಂಗಳೂರು. ಆ 60%ಅಲ್ಲಿ 70% ಕಮ್ಸ್ ಫ್ರಮ್ IT, BT ಆ್ಯಂಡ್ ಅದರ್ ನ್ಯೂ ಟೆಕ್ನಾಲಜೀಸ್. ಆ ಮಕ್ಕಳು ಕೋವಿಡ್ನಲ್ಲೂ ಕೆಲಸ ಮಾಡಿದರು, ಕೋವಿಡ್ ನಂತರವೂ ಕೂಡ ವರ್ಕ್ ಫ್ರಮ್ ಹೋಮ್ ಅಂತಲೂ ಕೆಲಸ ಮಾಡಿದ್ರು. ಕೋವಿಡ್ ನಂತರವೂ ಕೂಡ ಕೆಲಸ ಮಾಡಿ ಔಟ್ಪುಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಅದರ ಪ್ರತಿಫಲ ನಮ್ಮ ಆದಾಯವೂ ಕೂಡ ಹೆಚ್ಚಾಯಿತು. ರಾಜ್ಯದ ಆದಾಯ ಹೆಚ್ಚಾಯಿತು, ಇಂಡಿವಿಜುವಲ್ ಆದಾಯ ಹೆಚ್ಚಾಯಿತು, ಸರ್ಕಾರಕ್ಕೆ ಆದಾಯ ಬಂತು. ಅದರ ಮುಖಾಂತರ ನಾವು ಮತ್ತೆ ವೆಲ್ಫೇರ್ ಮೆಜರ್ಸನ್ನು ತೊಗೊಳಕ್ಕೆ ಸಾಧ್ಯ ಆಯಿತು. ಅನಾವಶ್ಯಕವಾಗಿರುವಂಥ ಖರ್ಚನ್ನು ನಾವು ಕಡಿಮೆ ಮಾಡಿದ್ವಿ. ಏನು ಕೋವಿಡ್ನಲ್ಲಿ ಅನಾವಶ್ಯಕ ಖರ್ಚನ್ನು ಕಡಿಮೆ ಮಾಡಿದ್ವಿ, ಅದನ್ನು ಮುಂದುವರ್ಸ್ಕೊಂಡು ಹೋದ್ವಿ ನಾವು. ಇವತ್ತು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಅತಿ ಹೆಚ್ಚು ನಾವು ಮಾಡಿರುವಂಥದ್ದು ಕೋವಿಡ್ ನೆಕ್ಸ್ಟ್ ಇಯರ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಹೆಚ್ಚು ಮಾಡಿದ್ವಿ. ಆದರೆ ಇವತ್ತೇನಾಗಿದೆ, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಲ್ಮೋಸ್ಟ್ ನಿಲ್ಲಾಗಿದೆ.
ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂದರೆ ಬಂಡವಾಳ ವೆಚ್ಚ. ಬಂಡವಾಳ ವೆಚ್ಚದಲ್ಲಿ ನೀವು ಹಾಕಿದರೆ ಅದು ಕೈಗೆ ಕೆಲಸನೂ ಕೊಡ್ತದೆ, ಅಸೆಟ್ಟು ಕ್ರಿಯೇಟ್ ಆಗುತ್ತೆ, ಆಸ್ತಿ ಆಗುತ್ತೆ, ಮುಂದೆ ಹೆಚ್ಚಿನ ಆರ್ಥಿಕತೆಗೆ ಅನುಕೂಲ ಆಗ್ತದೆ. ಅದು ಯಾವುದೂ ಇವತ್ತು ಆಗ್ತಾ ಇಲ್ಲ. ಒಂದೇ ಮಾತಲ್ಲಿ ಇಂಗ್ಲೀಷ್ನಲ್ಲಿ ಒಂದು ಗಾದೆ ಇದೆ, ಸ್ಟೀಲಿಂಗ್ ಫ್ರಮ್ ದ ಫ್ಯೂಚರ್ ಅಂತ, ಭವಿಷ್ಯದಿಂದ ಕಳ್ತನ ಮಾಡುವಂಥದ್ದು. ಇವತ್ತಿನ ಸರ್ಕಾರದ ಆರ್ಥಿಕ ನೀತಿಯಿಂದ ಮುಂದೆ ನಮ್ಮ ಮಕ್ಕಳ ಭವಿಷ್ಯದಿಂದ ಕಳ್ತನ ಮಾಡ್ತಾ ಇದ್ದಾರೆ. ಅವ್ರಿಗೆ ಅವಕಾಶ ವಂಚಿತರು ಮಾಡ್ತಾ ಇದ್ದಾರೆ. ಕೆಲಸಗಳಿಲ್ಲ, ಶಾಲೆಗಳಲ್ಲಿ ಟೀಚರ್ ಇಲ್ಲ, ಆಸ್ಪತ್ರೆಯಲ್ಲಿ ಔಷಧಿ ಇಲ್ಲ. ಯಾವ ಥರದ ಸಮಾಜ ನಿರ್ಮಾಣ ಮಾಡ್ತೀವಿ ನಾವು? ಮಕ್ಕಳ ಭವಿಷ್ಯ ಏನಾಗ್ತದೆ? ಇನ್ನು 5-10 ವರ್ಷಕ್ಕೆ ಸಬಲವಾಗಿರುವಂಥ ವಿದ್ಯಾವಂತರಾಗಿರುವಂಥ ಯುವಕರು ತಯಾರು ಮಾಡಿದಾಗ ದೇಶನೂ ಕಟ್ಬೋದು, ರಾಜ್ಯನೂ ಕಟ್ಬೋದು, ಆದಾಯವನ್ನು ಹೆಚ್ಚು ಮಾಡ್ಬೋದು. ಅದ್ರ ಬಗ್ಗೆ ಯಾರೂ ಕೂಡ ಇವತ್ತು ಚಿಂತನೆಯನ್ನು ಮಾಡ್ತಾ ಇಲ್ಲ. ಆದ್ದರಿಂದ ಇವತ್ತು ರಾಜ್ಯ ಮತ್ತೊಮ್ಮೆ ಸಾಲದ ಸೂಲಕ್ಕೆ ಸಿಕ್ಕಿದೆ. ಉದಾಹರಣೆಗೆ ನಾವು ಇದ್ದಾಗ ಸುಮಾರು 67,000 ಕೋಟಿ ಸಾಲ ತೆಗೆದಕ್ಕೆ ನಾವು ಬಜೆಟಲ್ಲಿ ನಾವು ಅನುಮೋದನೆ ತೊಗೊಂಡಿದ್ವಿ. ಆದರೆ ನಾವು ತೆಗೆದುಕೊಂಡಿದ್ದು ಕೇವಲ 58,000 ಕೋಟಿ. 10,000 ಕೋಟಿ ನಮ್ಗೆ ತೊಗೊಳಕ್ಕೆ ಅವಕಾಶ ಇದ್ದರೂ ನಾವು ತೊಗೊಳ್ಳಿಲ್ಲ. ಆದರೆ ಇಲ್ಲಿ ಹಂಗಿಲ್ಲ. ಪ್ರತಿ ವರ್ಷ 1 ಲಕ್ಷ, 1,05,000, 1,14,000, ಒಟ್ಟು 3.5 ಲಕ್ಷ ಕೋಟಿ 3 ವರ್ಷದಲ್ಲಿ ತೊಗೊಂಡಿದ್ದಾರೆ. ಅತಿ ಹೆಚ್ಚು ಸಾಲ ಅವತ್ತು ಕೋವಿಡ್ ಇದ್ದಾಗಲೂ ಕೂಡ ನಾವು ತೊಗೊಂಡಿರಲಿಲ್ಲ. ಈ ಕೋವಿಡ್ ಎಲ್ಲ ಆರ್ಥಿಕತೆ ಚೆನ್ನಾಗಿದ್ದಾಗಲೂ ಕೂಡ, ಇಡೀ ವಿಶ್ವದಲ್ಲಿ ಆರ್ಥಿಕತೆ ಎಷ್ಟೇ ಇದ್ದರೂ ಕೂಡ ನಮ್ಮ ಭಾರತದ 6.5 ಎವರೇಜ್ ಇದೆ, ಕರ್ನಾಟಕದ್ದು 7% ಇದೆ. ಇಷ್ಟು ಜನ ದುಡ್ದು ನಿಮಗೆ ತೆರಿಗೆಯನ್ನು ಕೊಟ್ಟರೂ ಕೂಡ ನೀವು ಹೆಚ್ಚಿನ ಸಾಲ ಯಾಕೆ ತೊಗೊಳ್ತಾ ಇದ್ದೀರಿ? ಎದಕ್ಕೋಸ್ಕರ ತೊಗೊಳ್ತಾ ಇದ್ದೀರಿ? ಈ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ. ಅನುಪಯುಕ್ತವಾಗಿರುವಂಥ ಅನ್ಪ್ರೊಡಕ್ಟಿವ್ ಎಕ್ಸ್ಪೆಂಡಿಚರ್ಗೆ ನಿಮ್ಮ ರಾಜಕೀಯ ಲಾಭಕ್ಕಾಗಿ ಕಾರ್ಯಕ್ರಮಗಳನ್ನು ಮಾಡಿ ಜನರ ಬೆವರ ದುಡ್ಡನ್ನು ಕೊಡ್ತಾ ಇದ್ದೀರಿ, ನಿಮ್ಮ ಸ್ವಂತ ದುಡ್ಡು ಕೊಡ್ತಾ ಇಲ್ಲ. ಅಲ್ಲಿ ಹೋಗಲಿ, ಆ ಜನರಿಗಾದರೂ ಒಳ್ಳೆಯದಾಗ್ತದ? ಜನರು ಕೂಡ ಏನು ಒಳ್ಳೆಯದಾಗ್ತಾ ಇಲ್ಲ. ಹೀಗಾಗಿ ಆಡಳಿತ ಪಕ್ಷದಲ್ಲಿ ಸಾಕಷ್ಟು ವಿರೋಧಾಭಾಸಗಳು ಈಗ ಬರ್ತಾ ಇದ್ದಾವೆ. ಈಗಲಾದರೂ ಸರ್ಕಾರ ತಿದ್ಕೋಬೇಕು. ರಾಜ್ಯದ ಹಣವನ್ನು, ಸಾರ್ವಜನಿಕರ ಹಣವನ್ನು ಕೇವಲ ಟ್ರಸ್ಟಿಗಳು ಮನಸೋ ಇಚ್ಛೆಯಾಗಿ ಅದನ್ನು ಮಾಡಬಾರ್ದು. ಈ ರಾಜ್ಯವನ್ನು, ಈ ರಾಜ್ಯದ ಒಂದು ಏನು ಐತಿಹಾಸಿಕವಾಗಿರುವಂಥ ಆರ್ಥಿಕ ಪರಂಪರೆ ಇದೆ, ಅದನ್ನು ಮೊದಲು ಉಳಿಸ್ಬೇಕು ಮತ್ತು ಬೆಳೆಸಬೇಕು. ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಎಡುತ್ತಾ ಇದೆಯಾ? ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತೀನಿ ಅನ್ನೋ ವಿಚಾರವನ್ನು ಹೇಳ್ಕೊಂಡು ಬಂದು ಸರ್ಕಾರವನ್ನು, ಆಡಳಿತ ಚುಕ್ಕಾಣಿ ಹಿಡಿದಂಥ ಕಾಂಗ್ರೆಸ್ ಇವತ್ತು ಅದೇ ಗ್ಯಾರಂಟಿಯಿಂದಾಗಿ ಸಾಲದ ಸುಳಿಯಲ್ಲಿ ಸಿಲುಕಿಸುವ ಕೆಲಸಗಳಾಗ್ತಾ ಇದೆಯಾ? ಖಂಡಿತವಾಗಿ ಅದರಲ್ಲಿ ಎರಡನೇ ಮಾತೇ ಇಲ್ಲ. ಹಂಗೆ ಕನ್ನಡಿ ಬೇಕಾಗಿಲ್ಲ. ಸುಮಾರು 64,000 ಕೋಟಿ ರೂಪಾಯಿ ನೀವು ಜನ ಕಲ್ಯಾಣಕ್ಕೆ ಖರ್ಚು ಮಾಡ್ಬೋದಾಗಿತ್ತು. ನೀವು ಮನೆಗಳ ನಿರ್ಮಾಣ, ರಸ್ತೆಗಳ ನಿರ್ಮಾಣ, ಶಾಲೆಗಳ ನಿರ್ಮಾಣ, ಆಸ್ಪತ್ರೆಗಳ ನಿರ್ಮಾಣ ಮತ್ತು ಕೈಗಾರಿಕೆಗಳ ನಿರ್ಮಾಣ, ಇವೆಲ್ಲದಕ್ಕೂ ಖರ್ಚು ಮಾಡೋದು ಬಿಟ್ಟು ಯಾವ ಸಾರ್ವಜನಿಕರು ಕೂಡ ನನಗೆ ಬಸ್ಸಲ್ಲಿ ಫ್ರೀ ಕೊಡಿ ಅಂತ ಯಾರು ಕೂಡ ಅರ್ಜಿ ಕೊಟ್ಟಿರಲಿಲ್ಲ. ಮತ್ತು ನಮ್ಮ ಜನ ಆ ಬಸ್ಸಿನ ಚಾರ್ಜ್ ಕೊಡುವಷ್ಟು ಕೂಡ ದುಡಿಮೆ ಇದೆ. ನೀವು ಓಟಿಗೋಸ್ಕರ ಮಾಡಿರುವಂಥದ್ದು. ಈಗ ಅಕ್ಕಿ ಕೇಂದ್ರ ಸರ್ಕಾರ 5 kg ಕೊಡ್ತದೆ, ಮತ್ತು ನಾವು 5 kg ಕೊಡ್ತೀವಿ ಅಂದರೆ ಈಗ ಗೊತ್ತಾಗಿದೆ 5 kg ಸಾಕು ಅಂತ. ಈ 2.5 ವರ್ಷ ದುಡ್ಡು ಕೊಟ್ರಿ. ಈ ಥರದ ಯಾವುದೇ ರೀತಿಯ ಪೂರ್ವಭಾವಿಯ ಚಿಂತನೆ ಇಲ್ಲದೆ, ಜನಪರವಾಗಿರೋದ ಚಿಂತನೆ ಇಲ್ಲದೆ ನೋಡಿ, 2 ಥರದ ರಾಜಕಾರಣ ಇರ್ತದೆ. ಒಂದು ಪವರ್ ಪೊಲಿಟಿಕ್ಸು, ಇನ್ನೊಂದು ಪೀಪಲ್ ಪೊಲಿಟಿಕ್ಸು. ನೀವು ಪವರ್ ಪೊಲಿಟಿಕ್ಸ್ ಮಾಡಿದಾಗ ಜನರ ಹಿತ ಸಂಪೂರ್ಣವಾಗಿ ಕಳೆಯುತ್ತದೆ. ಇವ್ರು ಮಾಡ್ತಿರೋದು ಕೇವಲ ಅಧಿಕಾರ ಬರೋಕ್ಕಾಗಿ, ಅಧಿಕಾರದಲ್ಲಿ ಉಳಿಯೋದಕ್ಕಾಗಿ ಈ ಕೆಲಸವನ್ನು ಮಾಡ್ತಾರೆ. ನವೆಂಬರ್ ಕ್ರಾಂತಿ ಅಂತೇಳಿ ಇವತ್ತು ರಾಜಕೀಯ ಪಡಸಾಲಲ್ಲಿ ಚರ್ಚೆಗಳಾಗ್ತಾ ಇದೆ. ನಿಮ್ಮ ಪ್ರಕಾರ ಕ್ರಾಂತಿ ಆಗೋದು ಸಿದ್ಧಾನ, ಅಥವಾ ಇದೆಲ್ಲವೂ ಕೂಡ ಸುಮ್ಮನೆ ಪ್ರಚಾರಕ್ಕೋಸ್ಕರ? ಅಲ್ಲ, ಇದು ಅವ್ರು ಮಾತಾಡ್ತಿರುವಂಥ ಕ್ರಾಂತಿಗೂ ನಿಜವಾದ ಕ್ರಾಂತಿಗೂ ವ್ಯತ್ಯಾಸ ಇದೆ. ಏನು ಕ್ರಾಂತಿ? ಬದಲಾವಣೆ ಆಗಬೇಕು. ಏನು ಬದಲಾವಣೆ ಆಗ್ತದೆ? ಒಬ್ಬ ವ್ಯಕ್ತಿ ಬದಲಾವಣೆಯಿಂದ ಏನು ಸರ್ಕಾರದಲ್ಲಿ ಏನು ನೀತಿ ಬದಲಾವಣೆ ಆಗುತ್ತಾ? ಅವ್ರ ವಿಚಾರಗಳು ಬದಲಾವಣೆ ಆಗುತ್ತಾ? ಕಾರ್ಯಕ್ರಮ ಬದಲಾವಣೆ ಆಗುತ್ತಾ? ರಾಜ್ಯದ ಹಿತಾಸಕ್ತಿ ಕಾಪಾಡುವಂಥದ್ದು ಏನಾದರೂ ಬದಲಾವಣೆ ಆಗುತ್ತೆ? ಏನಾಗೋದಿಲ್ಲ. ದ ಮಿಸರಿ ಆಫ್ ದ ಪೀಪಲ್ ಕಂಟಿನ್ಯೂ. ಸೊ ಯಾವ ಥರದ ಕ್ರಾಂತಿ?
ಕಡೆಯದಾಗಿ ಸರ್, ಒಂದು ನೀವು ಸಿಕ್ಕಿದಾಗ ಈ ಪ್ರಶ್ನೆ ಕೇಳಬೇಕು ಅಂತ ಸುಮಾರು ಸಲ ಅನಿಸಿತ್ತು, ಆದರೆ ಇವತ್ತು ಅವಕಾಶ ಸಿಕ್ಕಿದೆ. ನೀವು ಅವಧಿಯನ್ನು 1 ವರ್ಷದ ಅವಧಿಯನ್ನು ಮುಗಿಸಿದ್ರಿ, ಮುಖ್ಯಮಂತ್ರಿ ಆಗಿದ್ರಿ. ಸಾಕಷ್ಟು ಆರೋಪಗಳು, ಟೀಕೆಗಳು, ಟಿಪ್ಪಣಿಗಳು ಇದೆಲ್ಲವನ್ನು ಕೂಡ ನೀವು ಸವಾಲಾಗಿ ತೆಗೆದುಕೊಂಡ್ರಿ. ಆ ಟೈಮಲ್ಲಿ ನಿಮಗೆ ಕಾಲು ನೋವು ಕೂಡ ತುಂಬ ಕಾಡ್ತಾ ಇತ್ತು. ಅದೆಲ್ಲವನ್ನು ಕೂಡ ಹೇಗೆ ಚಾಲೆಂಜ್ ಆಗಿ ತಗೊಂಡು ಆ 1 ವರ್ಷದ ಅವಧಿಯನ್ನು ಯಶಸ್ವಿಯಾಗಿ ಪೂರೈಸಿದ್ರಿ? ಆ ಸಮಯದಲ್ಲಿ ನೀವು ಪಡ್ಕೊಂಡಿದ್ದೇನು, ಕಳ್ಕೊಂಡಿದ್ದೇನು? ಒಂದು ದೈಹಿಕವಾಗಿರುವಂಥ ಸವಾಲುಗಳ ಯಾವಾಗ ನಿಮ್ಮ ಆತ್ಮಸಾಕ್ಷಿ ಕಾನ್ಷಿಯಸ್ ಅದನ್ನು ಮೀರಿ ಕೆಲಸ ಮಾಡುವಂಥದ್ದು ಇದ್ದಾಗ ಈ ದೈಹಿಕ ನೋವುಗಳು ಗೊತ್ತಾಗಲ್ಲ. ಸೊ ಅದು ನಮ್ಮ ಗಮನಕ್ಕೆ ಬರೋದಿಲ್ಲ. ನಮ್ಮ ಗುರಿ ಸಾಧನೆ, ನಮ್ಮ ಪರಿಶ್ರಮ, ನಮ್ಮ ಹೋಗುವಂಥ ದಾರಿ, ದಿಕ್ಕು ಸೂಚಿ, ಇದ್ರ ಬಗ್ಗೆನೇ ನಮ್ಮ ಚಿಂತನೆ ಇರ್ತದೆ. ಎರಡನೇದಾಗಿ ನಾನೇನು ಕಳ್ಕೊಂಡಿಲ್ಲ ಅಂತ ಅನ್ನಿಸ್ತದೆ. ಎಲ್ಲವೂ ಕೂಡ ಪಡ್ಕೊಂಡಿದ್ದೇನೆ. ಒಂದು ಆಪಾದನೆ ಮಾಡಿದಾಗಲೂ ಕೂಡ ಅದರಿಂದ ನಾನು ಕಲ್ತಿದ್ದೇನೆ. ಆಪಾದನೆ ಮಾಡಿದಾಗ ಅದು ಸುಳ್ಳಿದ್ರೂ ಕೂಡ ನಾನು ಅದನ್ನು ಗಂಭೀರವಾಗಿ ತೆಗೆದುಕೊಂಡಿದ್ದೇನೆ. ಆಪಾದನೆ ನನ್ನ ಪ್ರಕಾರ ಅಲಿಗೇಷನ್ ಈಸ್ ಅ ಫ್ಯೂಚರ್ ವಾರ್ನಿಂಗ್ ಫಾರ್ ದ ಪರ್ಸನ್ ಹೂ ಈಸ್ ಆಲ್ವೇಸ್ ರೈಟ್. ಇದನ್ನು ಮುಂದೆ ಮಾಡಬಾರ್ದು ಅನ್ನುವಂಥದ್ದು ಒಂದು ಪಾಠ ನಮಗೆ. ಅದನ್ನು ಗಮನದಲ್ಲಿ ಇಟ್ಕೋಬೇಕು. 40% ಅಲಿಗೇಷನ್ ಮಾಡಿದರು. ಇವತ್ತುವರೆಗೂ ಯಾವುದೇ ಒಂದು ಸಣ್ಣ ಕೇಸ್ನಲ್ಲೂ 40% ಪ್ರೂವ್ ಆಗಿಲ್ಲ. ಅವರೇ ಕಮಿಷನ್ ಮಾಡಿದರು. ಜುಡಿಷಿಯಲ್ ಕಮಿಷನ್ ಹ್ಯಾಸ್ ಗಿವನ್ ರಿಪೋರ್ಟ್ ಅ ಕ್ಲೀನ್ ಚಿಟ್. ಪೊಲಿಟಿಕಲ್ ಉದ್ದೇಶಕ್ಕಾಗಿ ಮಾಡ್ತಾ ಇದ್ದಾರೆ. ನಾನು ಏನು ಮಾಡಿದೆ, 40% ಬಂದಾಗ ಆಲ್ ಟೆಂಡರ್ಸ್ ಅಬೌವ್ 50 crores ಸ್ಕ್ರೂಟಿನಿಗೆ ಒಂದು ಜುಡಿಷಿಯಲ್ ಕಮಿಟಿ ಮಾಡಿದೆ. ರಿಟೈರ್ಡ್ ಹೈಕೋರ್ಟ್ ಜಡ್ಜು, ಫೈನಾನ್ಷಿಯಲ್ ಎಕ್ಸ್ಪರ್ಟ್ ಆ್ಯಂಡ್ ಟೆಕ್ನಿಕಲ್ ಎಕ್ಸ್ಪರ್ಟ್ಸ್. ಆ ಟೆಂಡ್ರಲ್ಲಿ ಕ್ಲಿಯರ್ ಆದರೂ ಕೂಡ ಇಲ್ಲಿ ಆ ಟೆಂಡರ್ ಕಂಡೀಷನ್ನಿಂದ ಫೈನಲ್ ಅದರದ್ದು L1 L2 ಎಲ್ಲವನ್ನೂ ಕೂಡ ಆ ಟೆಂಡ್ರಲ್ಲಿ ಸ್ಕ್ರೂಟಿನಿ ಆಗಬೇಕು. ಜುಡಿಷಿಯಲಿ ಸ್ಕ್ರೂಟಿನಿ ಆಗಿ ಆಮೇಲೆ ಹೋಗ್ಬೇಕು ಟೆಂಡರು. ದೇರ್ ವಾಸ್ ಚೆಕ್ ಆ್ಯಂಡ್ ಬ್ಯಾಲೆನ್ಸಸ್. ನಾವು ದೇರ್ ಇಸ್ ನೋ ಫಿಲ್ಟರ್. ಅದು ತೆಗೆದುಬಿಟ್ರು. ದೇರ್ ಇಸ್ ನೋ ಫಿಲ್ಟರ್. ನಾವು ರಾಜಾರೋಷವಾಗಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಅವರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ದವರು ನಿಮ್ಮ ಡಬಲ್ ಆಗಿದೆ ಅಂದರು. ಅದಕ್ಕೆ ಉತ್ತರ ಇಲ್ಲ ಇವ್ರ ಹತ್ರ. ಸುಮ್ಮನೆ ಆಪಾದನೆ ಮಾಡೋದು ಭಾಳ ಸುಲಭ. ಆದ್ದರಿಂದ ಒಂದು ವ್ಯವಸ್ಥೆನ ಮಾರಲಿ ನಾವು ಡೌನ್ ಮಾಡೋದು ಭಾಳ ಸುಲಭ, ಆದರೆ ಆ ವ್ಯವಸ್ಥೆಯನ್ನು ಕಟ್ಟೋದು ಭಾಳ ಕಷ್ಟ. ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತೊಮ್ಮೆ ನಿಮ್ಮ ಸೇವೆ ರಾಜ್ಯಕ್ಕೆ ಮರಳಿ ಬರಲಿ. ಮುಂದಿನ ಚುನಾವಣೆಯಲ್ಲಿ BJP ಬಂದರೆ ಮುಖ್ಯಮಂತ್ರಿ ಅವಕಾಶ ಆಗುವ ಸಂದರ್ಭ ಬಂದಿದ್ರೆ ನಿಮಗೆ ಸಿಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮುಖ್ಯಮಂತ್ರಿ ಆಗೋದಕ್ಕಿಂತ ರಾಜ್ಯಕ್ಕೆ ಜನರಿಗೆ ಬೇಕಾಗಿರುವಂಥ ಒಂದು ಸುಭದ್ರ, ಸುರಕ್ಷಿತ, ಸಮೃದ್ಧಿ ಮಾಡುವಂಥ ಒಂದು ಸರ್ಕಾರ ಬರಲಿ ಅಷ್ಟೇ. Co-powered by Canara Bank. Together we can. Beverage partner Campa Energy. Energia Blast Superfast. पेमेंट्स पार्टनर भीम, भारत का अपना पेमेंट्स ऐप, सबसे भरोसेमंद और सुरक्षित. सेशन पार्टनर श्री साई गोल्ड पैलेस. दीपावली मेगा ऑफर निम्म साई गोल्ड पैलेस नल्ली.